ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಂತಾಮಣಿ ತಾಲೂಕು ಗೋಪಸಂದ್ರ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಎಲ್ಲ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಸೇರಿದಂತೆ ಮತ್ತಿತರ ಸಾಮಗ್ರಿಗಳನ್ನು ಹೈಕೋರ್ಟ್ನ ಖ್ಯಾತ ವಕೀಲ ಶ್ರೀರಾಮ ರೆಡ್ಡಿಯವರು ವಿತರಣೆ ಮಾಡಿ ಎಲ್ಲ ಮಕ್ಕಳಿಗೂ ಶುಭ ಹಾರೈಸಿದರು. ಚಿಂತಾಮಣಿ ತಾಲೂಕು ಹುಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಪಸಂದ್ರ ಗ್ರಾಮದಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಖ್ಯಾತ ಹೈಕೋರ್ಟ್ನ ವಕೀಲರಾದ ಶ್ರೀರಾಮ ರೆಡ್ಡಿರವರು ಸಹೃದಯದಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಶೂಟ್ ವಿತರಿಸಿ ಮಾನವೀಯತೆ ತೋರಿದ್ದಾರೆ. ವಕೀಲರಾದ ಶ್ರೀರಾಮ ರೆಡ್ಡಿರವರು ಟ್ರ್ಯಾಕ್ ಶೂಟ್ ವಿತರಿಸಿ ಮಾತನಾಡಿ, ನಾನು ಕೂಡ ಇದೇ ಗ್ರಾಮದಲ್ಲಿ ಜನಿಸಿದ್ದು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದು ಈ ದಿನ ನೂರಾರು ಶಾಲಾ ಮಕ್ಕಳಿಗೆ ಸುಮಾರು 21 ವರ್ಷಗಳಿಂದ ಪ್ರತಿ ವರ್ಷ ಉಚಿತವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ನೀಡುತ್ತಿದ್ದು, ಸರ್ಕಾರಿ ಶಾಲೆಯ ಮಕ್ಕಳು ಚೆನ್ನಾಗಿ ಓದಿ ಬೇರೆಯವರಿಗೆ ಮಾದರಿಯಾಗುವ ರೀತಿಯಲ್ಲಿ ವಿದ್ಯಾಭ್ಯಾಸ ಪಡೆಯಬೇಕು ಎಂಬುವ ಉದ್ದೇಶದಿಂದ ನಾನು ಮಾಡುವ ಪ್ರತಿಯೊಂದು ಪ್ರಚಾರ ಮಾಡಿಸಿಕೊಳ್ಳುವ ಉದ್ದೇಶ ನನಗೆ ಇಲ್ಲ. ನನ್ನಿಂದ ಬೇರೆಯವರಿಗೆ ಪ್ರೇರಣೆಯಾಗಬೇಕು ಎಂಬುವುದು ನನ್ನ ಮುಖ್ಯ ಉದ್ದೇಶ. ಇದರಿಂದ ಇನ್ನೂ ಅನೇಕ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅನುಕೂಲವಾಗಲಿ ಎಂಬುವುದು ನನ್ನ ಗುರಿ. ಕಲ್ಲಳ್ಳಿ ಶಾಲೆ ಮತ್ತು ಗೋಪಸಂದ್ರ ಶಾಲೆಯಲ್ಲಿ ಸುಮಾರು ವರ್ಷಗಳಿಂದ ಸಮವಸ್ತ್ರ ಕೊಡುತ್ತಿದ್ದೆ. ಸಮವಸ್ತ್ರ ವಿಚಾರದಲ್ಲಿ 2 ತಿಂಗಳ ಕಾಲ ನನ್ನ ಪತ್ನಿ ಎಲ್ಲ ಕೆಲಸ ಮಾಡಿ ಮುಗಿಯುವವರೆಗೂ ಸುಮ್ಮನೆ ಇರುತ್ತಿರಲಿಲ್ಲ. ಆ ವಿಚಾರದಲ್ಲಿ ತುಂಬ ಸಹಕಾರ ನೀಡಿದ್ದಾರೆ. ತದನಂತರ ಸರ್ಕಾರದಿಂದ ಸಮವಸ್ತ್ರ ಕೊಟ್ಟ ಮೇಲೆ ನಾವು ಮಕ್ಕಳು ಕುಳಿತುಕೊಳ್ಳಲು ಪೀಠೋಪಕರಣಗಳು ಮತ್ತು ಪಠ್ಯ ಪುಸ್ತಕಗಳನ್ನು ನೀಡುತ್ತಿದ್ದೆ. ಈ ಹಿಂದೆ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಕೇಳಿದಾಗ ಬೇರೆ ಕಾರಣಾಂತರಗಳಿಂದ ತಡವಾಯಿತು. ಶಾಲೆಯು ನಮ್ಮದು, ಮಕ್ಕಳು ನಮ್ಮ ಮಕ್ಕಳು. ಶಾಲೆಗಾಗಿ ಏನೇ ಸಹಕಾರ ಕೇಳಿದರೂ ತಕ್ಷಣವೇ ಸ್ಪಂದಿಸಿ ಮಾಡುವೆ. ಇದಕ್ಕೆಲ್ಲ ನನ್ನ ಮಗಳು ನನಗೆ ತುಂಬ ಸಹಕಾರ ನೀಡುತ್ತಾಳೆ. ನಾನು ಕೊಡುವಂತಹ ಎಲ್ಲ ಸಫಲವಾಗಬೇಕು ಎಂಬುದು. ನಾನು ಕೊಟ್ಟಿರುವಂತಹ ಟ್ರ್ಯಾಕ್ ಶೂಟ್ ಎಲ್ಲ ಮಕ್ಕಳು ಧರಿಸಿಕೊಂಡು ಬಂದರೆ ಅದನ್ನು ನೋಡಿದರೆ ನನಗೆ ತುಂಬ ಸಂತೋಷ. ಅದರಷ್ಟು ಸಂತೋಷ ಬೇರೆ ನನಗೆ ಇಲ್ಲ. ಅದರಿಂದ ಇಂತಹ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಕೀಲರಾದ ಶ್ರೀಮತಿ ಕುಸುಮಾ, ನಿವೃತ್ತ ಮುಖ್ಯ ಶಿಕ್ಷಕರಾದ ಕೆ. ಜನಾರ್ದನ್ ರೆಡ್ಡಿ, ಶ್ರೀಮತಿ ಗಿರಿಜಾ ಬುಕ್ಕನಹಳ್ಳಿ ನಾಗರಾಜ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರುಗಳಾದ ಗೋಪಾಲಕೃಷ್ಣ ಮತ್ತು ರಮೇಶ್, SDMC ಸದಸ್ಯರುಗಳು ಶ್ರೀಮತಿ ಮಂಗಳ, ಶೋಭಾ, ಶಾಲೆಯ ಮುಖ್ಯ ಶಿಕ್ಷಕರಾದ ಮಣಿ, ಪ್ರಮೀಳಾ, ರಮೇಶ್ ಚಂದ್ರ, ದೈಹಿಕ ಶಿಕ್ಷಕರು ಮುಂತಾದವರು ಹಾಜರಿದ್ದರು. ಇವತ್ತು ಒಂದು 10 ಗಂಟೆಗೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಾನು ಪ್ರಥಮವಾಗಿ ಹೇಳಬೇಕು ಅಂದರೆ ಇದೇ ಗ್ರಾಮದಲ್ಲಿ ಇದೇ ಶಾಲೆಯಲ್ಲಿ ಸುಮಾರು 70 ವರ್ಷಗಳಿಂದ ನಾನು 1ನೇ ಕ್ಲಾಸಲ್ಲಿದ್ದೆ. ಪುಟ್ಟ ಮಗುವಾಗಿ ನಿಮ್ಮ ಥರನೇ ನಾನು 70 ವರ್ಷಗಳ ಹಿಂದೆ ನಾನು ನಮ್ಮ ದೇವಸ್ಥಾನ ಪಕ್ಕದಲ್ಲಿತ್ತು ಶಾಲೆ, ಅಲ್ಲಿ ನಾನಿದ್ದೆ. ನನಗೂ ಹೀಗೆ ಪ್ರೇರಣೆ ಆಯಿತು. ಕನ್ನಡ ಶಾಲೆ ಮಕ್ಕಳು ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ಅಂತ ಕಡುಬಡತನದಿಂದ ಬಂದವರು ಬಹಳ ಜನ ಇರ್ತಾರೆ. ಅವ್ರಿಗೆ ಏನಾದರೂ ಒಂದು ಪ್ರಯೋಜನ ಆಗುವಂಥದ್ದು ಮಾಡಬೇಕು. ಎಲ್ಲ ದಾನಗಳಿಗಿಂತ ವಿದ್ಯಾದಾನ, ಅನ್ನದಾನ ಒಳ್ಳೆಯದು ಅಂತ ಹೇಳ್ತಾರೆ. ಆಯ್ತಾ? ವಿದ್ಯಾದಾನ ಕೊಟ್ಟರೆ ಅನ್ನ ತಗೊಳ್ಳುವಂತಹ ಒಂದು ಶಕ್ತಿ ನಿಮ್ಮಲ್ಲಿ ಇರ್ತದೆ. ಅನ್ನದಾನ ಮಾಡಿದರೆ 1 ದಿವಸ 2 ದಿವಸ ಮಾಡ್ಬೋದು, ಇರ್ಬೋದು. ವಿದ್ಯಾದಾನ ಮಾಡಿ ಒಳ್ಳೆ ವಿದ್ಯಾವಂತರಾದರೆ ಆ ಅನ್ನ ಸಂಪಾದನೆ ಮಾಡಿಕೊಳ್ಳೋ ಶಕ್ತಿ ನಿಮಗೆ ಇರ್ತದೆ. ನಾನು ಇದೇ ಉದ್ದೇಶಕ್ಕೋಸ್ಕರ ಸುಮಾರು 21 ವರ್ಷದಿಂದ ಇದನ್ನು ನಾನು ಪ್ರಾರಂಭ ಮಾಡಿದೆ. 21 ವರ್ಷದಿಂದ ಸತತವಾಗಿ ನಾನು ಮಾಡ್ತಾ ಬಂದಿದ್ದೀನಿ. ಸುಮಾರು 10 ಹಳ್ಳಿಗಳಲ್ಲಿ ನಾನು ಈ ಥರ ಕೊಡ್ತಾ ಬಂದಿದ್ದೆ. ಈ ಟ್ರ್ಯಾಕ್ ಸೂಟ್ ಬೇಕು ಅಂತ ಮೇಡಮ್ ಅವರು ಹೇಳಿದ್ರು, ಹೋದ ವರ್ಷ ಹೇಳಿದ್ರು. ಅದು ಯಾಕೋ ನಾವು ಹೋದ ವರ್ಷ ನಾನು ಸ್ವಲ್ಪ ಬಿಸಿ ಇದ್ದೆ, ಒತ್ತಡದಲ್ಲಿದ್ದೆ, ಮಾಡೋಕ್ಕಾಗಲಿಲ್ಲ. ಈ ವರ್ಷ ನಾನು ವಿದೇಶದಿಂದ ಬಂದ ತಕ್ಷಣ ಹೇಳಿದೆ, ನನಗೆ ನಾನು ನನ್ನ ಮಗಳ ಹತ್ರ ಇದ್ದೆ. ಆ ಸಂದರ್ಭದಲ್ಲಿ ವಿತರಣೆ ಮಾಡಬೇಕಾದ್ರೆ ನನಗೆ ಬರೋಕ್ಕಾಗಲಿಲ್ಲ. ಅದೇ ಒಂದು ಕಾರಣಕ್ಕೆ ನಾನು ಬರಲಿಲ್ಲ. ಇಲ್ಲದೇ ಇದ್ರೆ ಈ ಶಾಲೆ ನನ್ನದು, ಯಾವತ್ತೂ ಶಾಲೆ ನನ್ನದು. ಈ ಥರ ಟ್ರ್ಯಾಕ್ ಶೂಟ್ ಬೇಕು
ಕೆಲಸದ ಒತ್ತಡದನೋ ಅಥವಾ ಅಲ್ಲೆಲ್ಲ ಹೋಗೋದು ಬಹಳ ಕಷ್ಟ ನಮಗೆಲ್ಲ. ಒಂದು ಅಂಗಡಿ ಹುಡ್ಕೊಂಡು ಹೋಗೋದು ಮತ್ತೊಂದು ಬಹಳ ಕಷ್ಟ. ಅವರು ಎಲ್ಲ ನನಗೆ ಸಹಾಯ ಮಾಡಿದ್ರು. ಇಂಥ ಅಂಗಡಿ ಸರ್ ಇಷ್ಟು ಇದು. ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಸರ್ ನೀವೇನು ಬರೋದೇ ಬೇಕಾಗಿಲ್ಲ, ನಾವೆಲ್ಲ ವಿತರಣೆ ಮಾಡ್ತೀವಿ ಅಂತ. ಅದೇ ಪ್ರಕಾರ ಪ್ರತಿಯೊಂದನ್ನು ಅವ್ರು ಕಳಿಸಿದ್ರು. ಮೇಡಮ್ ಹೇಳೋದು, ಸರ್ ನೀವು ಬನ್ನಿ ವಿತರಣೆ ಮಾಡೋಣ ಅಂತ. ನಾನು ಹೇಳಿದೆ, ಮೇಡಮ್ ನಾನು ಬರೋಕ್ಕೆ ಮೊದಲು ವಿತರಣೆ, ನಾನು ಬಂದಾಗ ಮಕ್ಕಳು ಆ ಡ್ರೆಸ್ ಹಾಕೊಂಡು ಬಂದು ಕೂತ್ಕೋಬೇಕು. ನಾವು ಬಂದ್ಬಿಟ್ಟು ಫೋಟೋ ತಗೊಳ್ಳೋದು ಬೇಕಾಗಿಲ್ಲ, ನನಗದು ಬೇಕಾಗೋದಿಲ್ಲ. ನಾನು ರಾಜಕೀಯ ವ್ಯಕ್ತಿನೂ ಇಲ್ಲ, ಬೇಕಾಗೋದಿಲ್ಲ. ನಾನು ಕೊಟ್ಬಿಟ್ಟು ಅವರ ಹತ್ರ ಫೋಟೋ ತಗೊಳ್ಳೋದು ಬೇಕಾಗಿಲ್ಲ. ನಾವು ಮೊದಲು ಇವ್ರಿಗೆ ಗೊತ್ತಿದೆಯೋ ಇಲ್ವೋ, ನಾವು ಮೊದಲು ಸರ್ಕಾರ ಕೊಡೋಕ್ಕೆ ಮೊದಲು ಯೂನಿಫಾರ್ಮ್ ನಾವು ಕೊಡ್ತೇವೆ. ಇದೇ ಶಾಲೆಗೆ, ಇದೇ ಶಾಲೆ ಮತ್ತೆ ಕಲ್ಲಳ್ಳಿ, ಈ ಶಾಲೆಯಲ್ಲಿ 250 ಮಕ್ಕಳಿದ್ರು. ಕಲ್ಲಳ್ಳಿನಲ್ಲಿ 150 ಮಕ್ಕಳಿದ್ರು. 400 ಮಕ್ಕಳಿಗೆ ನಾವು ಯೂನಿಫಾರ್ಮ್ ಕೊಡ್ತಾ ಇದ್ವಿ. ಯೂನಿಫಾರ್ಮ್ ಯಾವ ತರ ಕೊಡ್ತಾ ಇದ್ವು ಅಂದ್ರೆ, ಟೈಲರ್ನ ಕಳಿಸ್ಕೊಂಡು ಪ್ರತಿಯೊಂದು ಮಗುದು ಅಳತೆ ತಗೊಂಡು ಸುಮಾರು 2 ತಿಂಗಳ ಕಾಲ ಟೈಲರ್ಗೆ ಅದೇ ಕೆಲಸ ಆಗ್ತಿತ್ತು. ನಮ್ಗೆ ಬಟ್ಟೆ ತಗೊಳ್ಳೋದು, ಅದನ್ನು ಕಳಿಸೋದು ಅದೇ ಒಂದು ಉದ್ಯೋಗ. ನಮ್ಮ ಮಿಸಸ್ ಅವರು ಅದೇ ಕೆಲಸ ಮಾಡ್ತಾ ಇದ್ರು. ಪಾಪ ತಗೊಂಡು ಬಂದು ಟೈಲರ್ಗೆ ಹೇಳಿ ಪ್ರತಿಯೊಂದು ಮಗುಗೂ ಅಳತೆ ತಗೊಂಡು ಕೊಡ್ತಾರೆ. ಯಾಕಂದ್ರೆ ನಮ್ಮ ಉದ್ದೇಶ ಏನು ಅಂದ್ರೆ, ನಾವು ಕೊಟ್ಟಿದ್ದು ಸಫಲವಾಗಬೇಕು. ಏನೋ ದುಡ್ಡಿದೆ ಮತ್ತೊಂದಿದೆ, ಖಂಡಿತ ಹೇಳ್ತೀನಿ, ನನ್ನ ಹತ್ರ ದುಡ್ಡಿಲ್ಲ, ನಾನು ಆ ಥರ ಶ್ರೀಮಂತ ಅಲ್ಲ. ಇರೋದ್ರಲ್ಲಿ ದಾನ ಮಾಡುವಂತಹ ಒಂದು ಶಕ್ತಿ ಇವತ್ತು ನೆಮ್ಮದಿ ನನಗಿದೆ, ಆಯ್ತಾ. ನನಗೇನು ಅಂದರೆ, ಬಡವರು ಒಬ್ಬರು ನೋಡಿದಾಗ ಅಯ್ಯೋ ಪಾಪ ಅನಿಸೋದು ಜಾಸ್ತಿ. ಅದು ಜಾಸ್ತಿ ಆಯ್ತಾನೋ ಅನಿಸ್ತದೆ ಒಂದೊಂದ್ಸಲ ನಿಮಗೆ. ಆದರೂ ನನಗೆ ಮನಸ್ಸಾಕ್ಷಿ ಒಪ್ಪುತ್ತೆ. ಅದಕ್ಕೆ ಸಹಕಾರವಾಗಿ ನನ್ನ ಮಗಳು ಕೂಡ ಎಸ್ ಗೋ ಹೆಡ್ ಅಂತಾಳೆ. ನಾನು ಏನು ಮಾಡ್ತೀನಿ, ಇಂಥದ್ದು ಮಾಡ್ತೀನಮ್ಮ ಅಂತ ಹೇಳಿದ್ರೆ, ಮಾಡು ಡ್ಯಾಡ್, ಮಾಡು ಪರವಾಗಿಲ್ಲ, ಮಮ್ಮಿ ಏನು ಹೇಳಿದ್ದಾರೆ ಅದೆಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ನನಗೆ ಒಂಥರ ಸಂತೋಷ. ಮಕ್ಕಳು ಕೂಡ ಹಾಗೆ ಪ್ರೇರಣೆ ಮಾಡಬೇಕು, ಎನ್ಕರೇಜ್ ಮಾಡಬೇಕು. ನನಗೆ ಇದೆಲ್ಲ ಯಾಕೆ ಮಾಡ್ತೀಡ, ಸಾಕು ಆಯಿತು, ನನಗೂ ವಯಸ್ಸಾಯಿತು ಸಾಕು ಅಂತ ಹೇಳ್ತಾರೆ. ನಾವು ಇಲ್ಲ, ನನ್ನ ಮಗಳು ಆ ಥರ ಇಲ್ಲ, ಎಸ್ ಹೋಗ್ಬೇಕು ಮಾಡು, ಏನು ಚೆನ್ನಾಗಿರ್ಬೇಕು. ಈ ಕಾರ್ಯಕ್ರಮಗಳು ಮಾಡಿದಾಗ ನಿನಗೆ ಸಂತೋಷ ಸಿಗುತ್ತೆ. ಆ ಸಂತೋಷ ಸಿಗೋದ್ರಿಂದ ನಿನ್ನ ಆಯುಷ್ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ನನ್ನ ಮಗಳು. ನಿಜ. ಯಾಕಂದ್ರೆ ಇಂಥ ಕಾರ್ಯಕ್ರಮಗಳು ಮಾಡಿದಾಗ, ಇಂಥ ದಾನ ಧರ್ಮ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಏನೋ ಒಂದು ಕಲ್ಪನೆ ಆಗುತ್ತೆ, ಒಂದು ಶಕ್ತಿ ಆಗುತ್ತೆ, ಒಂದು ಪ್ರೇರಣೆ ಆಗುತ್ತೆ ಇದು ಮಾಡಬೇಕು ಅಂತ. ಇದು ನಾನು ಈ ಬುಕ್ಸ್ ಕೊಡೋದಾಗ್ಲಿ ಮತ್ತೊಂದಾಗ್ಲಿ ಇದು ನನಗೆ ಪ್ರಚಾರ ಆಗಬೇಕು ಅಂತಲ್ಲ, ಪ್ರಚಾರ ಆಗಲೂಬೇಕು ಅನ್ನೋದು ನನ್ನ ಉದ್ದೇಶ. ಯಾಕಂದ್ರೆ ಈಗ ಸರ್ ಹೇಳಿದ್ರು, ಒಂದು ಫೌಂಡೇಶನ್ ಮಾಡ್ಕೊಂಡಿದ್ದಾರೆ ಅವರು, ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮತ್ತೊಬ್ಬರು ಒಂದು ಕ್ಲಸ್ಟರ್ ಮಾಡಿಕೊಂಡು ಒಂದು ಗ್ರೂಪ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಅದು ನನ್ನ ಉದ್ದೇಶ. ಇದು ತಲುಪಿದ್ರೆ ಪ್ರತಿಯೊಂದು ಊರಲ್ಲೂ ಒಂದು ಉತ್ತಮವಾದಂತಹ ವಿದ್ಯಾರ್ಥಿಗಳಿರ್ತಾರೆ, ಶಕ್ತಿ ಇರುವಂತಹ ವಿದ್ಯಾರ್ಥಿಗಳಿರ್ತಾರೆ. ಅವರು ತಮ್ಮ ಊರಿಗೆ ದಾನ ಮಾಡಿದ್ರೆ ಸಾಕು, ಮತ್ತು ಆ ಮಕ್ಕಳಿಗೆ ಬೆಳೆದು ಬರ್ತಾರೆ. ನನಗೆ ಯಾಕೆ ಬಿಡು ಅನ್ನೋ ಒಂದು ಮನೋಭಾವನೆ ಇರಬಾರ್ದು. ಇದೇ ಒಂದು ಉದ್ದೇಶಕ್ಕೋಸ್ಕರ ಪ್ರಚಾರ ಆಗಬೇಕು ಅನ್ನೋದು ಕೂಡ ನನ್ನ ಉದ್ದೇಶ. ನನಗೆ ಪ್ರಚಾರ ಸಿಗಲಿ ಅಂತಲ್ಲ, ಇದು ಬೇರೆಯವರಿಗೆ ಪ್ರೇರಣೆ ಆಗಲಿ, ಅವ್ರು ಮಾಡಲಿ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಮಾಡ್ತೀನಿ. ನನಗೆ ಮೊದಲಿಂದ ಹೇಳ್ತಾ ಇದ್ದೀನಿ, ಈ ಶಾಲೆಯಲ್ಲಿ ನಾನು ಬರೀ ಒಂದು ಪುಸ್ತಕ ಕೊಟ್ಕೊಂಡಲ್ಲ. ಇವತ್ತು ಹೇಳಬೇಕು ಅಂದ್ರೆ ಡೆಸ್ಕ್ ಬೇಕು ಅಂದರು ಡೆಸ್ಕ್ ಮಾಡಿಸಿದ್ದೀನಿ, ಟಾಯ್ಲೆಟ್ ಬೇಕು ಅಂದರು ಟಾಯ್ಲೆಟ್ ಮಾಡಿಸಿದ್ದೀನಿ. ಏನು ಕೇಳಿದ್ರು ಕೂಡ ಈ ಈ ಸ್ಕೂಲ್ ಮುಂದೆ ಒಂದು 30-40 ತಿಪ್ಪೆಗಳಿತ್ತು. ಹೈಕೋರ್ಟ್ನಲ್ಲಿ ರಿಟ್ ಹಾಕಿ ಅದನ್ನು ಖಾಲಿ ಮಾಡಿಸಿದೆ. ಆದರೂ ಈಗ ಮತ್ತೆ ಹಾಕೊಡ್ತಾರೆ. ಏನು ಮಾಡೋಕ್ಕೂ ಸಾಧ್ಯವಿಲ್ಲ, ಹಂಗಾಗ್ಬಿಟ್ಟಿದೆ. ಏನು ಮಾಡೋದು? ಈ ಶಾಲೆಗೋಸ್ಕರ, ಈ ಶಾಲೆ ನನ್ನ ಶಾಲೆ ಆಗಿದ್ದರಿಂದ ಈ ಮಕ್ಕಳೆಲ್ಲ ನಮ್ಮ ಮಕ್ಕಳು ಅಂತ ನಾವು ತಿಳ್ಕೊಂಡು, ಈ ಮಕ್ಕಳು ಚೆನ್ನಾಗಿ ಕಲೀಲಿ, ಕಲಿತು ವಿದ್ಯಾವಂತರಾಗಲಿ. ಅದ್ಯಾರೋ ಒಂದು ಮಗು ಹೇಳ್ತಲ್ಲ, ಮುಂದೆ ಸರ್ ಮಾಡಿದಂಗೆ ನಾವು ಮಾಡಬೇಕು ಅಂತ. ಎಷ್ಟು ಖುಷಿ ಆಗುತ್ತೆ ಅಂದರೆ, ನಮ್ಮ ಮಕ್ಕಳು ಹಂಗೆ ಬರಲಿ, ನಮ್ಮೂರ ಮಕ್ಕಳು ಹಂಗೆ ಬರಲಿ. ಅದಕ್ಕೋಸ್ಕರ ನಮಗೆ ತುಂಬ ಖುಷಿ ಆಗುತ್ತೆ. ನಾನು ಇನ್ನೂ ಜಾಸ್ತಿ ಏನು ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಗುರುಕುಲದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇದೆ, ಕರೆದಿದ್ದಾರೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನಾನು ಕೊಟ್ಟಿರುವಂಥ ಟ್ರ್ಯಾಕ್ ಶೂಟ್ ಏನಿದೆ ಅದನ್ನು ಉಪಯೋಗಿಸ್ಕೊಳ್ಳಿ, ಆಯಿತಾ. ಇವತ್ತು 1 ವರ್ಷಕ್ಕೆ ನಾನು ಮುಗಿಸೋದಿಲ್ಲ, ಆಯಿತಾ. ಇದು ಕೊಟ್ಟಿದ್ದೀನಲ್ಲ,
ಕಂಟಿನ್ಯೂ ಆಗ್ತದೆ, ಆಯಿತಾ. ನೀವು ಯಾವ ಕಲರ್ ಬೇಕು ಅಂತೇಳಿ, ನೆಕ್ಸ್ಟ್ ಇಯರ್ ಇನ್ನೊಂದು ಕಲರ್ ಬೇಕು ಅಂತೇಳಿ, ಮತ್ತೊಂದು ಕಲರ್ ಏನು ಮಾಡಿ ಅಂತೇಳಿ ಖಂಡಿತ ನಾನು ಕೊಡ್ತೀನಿ. ಒಂದು ಸ್ವಲ್ಪ ಮುಂಚೆ ಹೇಳ್ಬಿಟ್ಟ ಅಂದರೆ, ಮುಂಚೆ ಹೇಳೋಕ್ಕೂ ನಿಮ್ಗೆ ಆಗಲ್ಲ, ಯಾಕಂದರೆ ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಲ್ಲ. ಟ್ರ್ಯಾಕ್ ಸೂಟು ಇರ್ತದೆ, ಇದು ನೋಡಿದಾಗ ನಮಗೂ ತುಂಬ ಖುಷಿ ಆಗ್ತದೆ. ನಮಗೆ ನಾವು ಯೂನಿಫಾರ್ಮ್ ಕೊಡ್ತಾ ಇದ್ದರೂ ಕೂಡ ಆಗಸ್ಟ್ 15ಕ್ಕೆ ಎಲ್ಲ ರೆಡಿ ಇರ್ತಿತ್ತು. 15ಕ್ಕೆ ತಾಂತ್ರಿಕ ವಿತರಣೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯವರು ಹೇಳ್ತಾ ಇದ್ರು, ನೀವು ಆಗಸ್ಟ್ 14ಕ್ಕೆ ಕೊಡಬೇಕು. ಆಗಸ್ಟ್ 14ಕ್ಕೆ ಕೊಟ್ಟು 15ಕ್ಕೆ ಮಕ್ಕಳೆಲ್ಲ ಹಾಕೊಂಡು ಬರಬೇಕು. ಹಬ್ಬ ಆಚರಣೆ ಫೋಟೋ ತಗೊಳ್ಳೋದೇನು ಬೇಕಾಗಿಲ್ಲ. ಅವ್ರ ಮಕ್ಕಳೆಲ್ಲ ಹಾಕೊಂಡು ಬಂದು ಸಂತೋಷವಾಗಿ ಕೂತ್ಕೊಂಡಾದ್ರೆ ಅದರಷ್ಟು ಸಂತೋಷ ನಮ್ಗೆ ಯಾವುದೂ ಇಲ್ಲ. ಅದೇ ಕಾನ್ಸೆಪ್ಟಲ್ಲಿ ನಾನು ಕೂಡ ಫಸ್ಟ್ ಮಕ್ಕಳಿಗೆಲ್ಲ ಕೊಟ್ಬಿಡಿ, ಹಾಕೊಂಡು ಬರಬೇಕು, ಅವ್ರ ಬಟ್ಟೆ ಹಾಕೊಂಡು ಬರಬೇಕು ಅಂತ. ಇದೇ ಒಂದು ಉದ್ದೇಶ ನಮ್ಮದು. ಏನು ಅಂದರೆ, ಒಂದು ಮಕ್ಕಳು ಚೆನ್ನಾಗಿರಲಿ, ನಮ್ಮ ಊರಿನ ಮಕ್ಕಳು, ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಒಂದೇ. ನಾನು ಏನು ಯಾವ ಬೇರೆ ಊರಿಗೆ ಕೊಟ್ಟರು ಕೂಡ, ಬೇರೆ ಮಕ್ಕಳು ಕೊಟ್ಟರು ಕೂಡ ನಂದು ಉದ್ದೇಶ ಒಂದೇ, ವಿದ್ಯಾವಂತರಾಗಲಿ, ಬುದ್ಧಿವಂತರಾಗಲಿ. ಅದಕ್ಕೆ ಒಂದು ತಂದೆ ತಾಯಿ ಕೂಡ ಪ್ರೋತ್ಸಾಹ ಕೊಡಬೇಕು. ತಂದೆ ತಾಯಿ ಪ್ರೋತ್ಸಾಹ ಇದ್ದರೆ ಮಾತ್ರ ಮಕ್ಕಳು ಬೆಳೆಯೋಕ್ಕೆ ಸಾಧ್ಯವಾಗ್ತದೆ. ಹಾಗೆಯೇ ಒಂದು ವಿದ್ಯೆ ಅನ್ನೋದು ಕೂಡ ಒಂದು ದೈವ ಸಂಕಲ್ಪ ಇರಬೇಕು ಅನ್ನಿಸ್ತದೆ ಒಂದೊಂದ್ಸಲ. ಯಾಕಂದರೆ ಈಗ ನಾನು ಈ ಶಾಲೆಯಲ್ಲಿ ಓದಬೇಕಾದ್ರೆ ಆವಾಗೆಲ್ಲ ಇದ್ದಿದ್ದು ಒಂದು 20-25 ಜನ ಮಕ್ಕಳು ಇರ್ತಾಯಿದ್ರು, ಆಯಿತಾ. ನಮಗೆ ಒಂದೇ ಟೀಚರ್ ಇದ್ದಿದ್ದು, ಮುನಿಯಪ್ಪ ಅಂತ ಟೀಚರ್ ಇರ್ತಾಯಿದ್ರು. 1ನೇ ಕ್ಲಾಸಿಂದ 4ನೇ ಕ್ಲಾಸ್ವರೆಗೂ ಒಂದೇ ಇರ್ತಾಯಿದ್ರು. ನಾನು 3ನೇ ಕ್ಲಾಸ್ ಅಥವಾ 4ನೇ ಕ್ಲಾಸ್ ಇದ್ದಾಗ, ಓದ್ತಾ ಇದ್ದಾಗ ನಮ್ಮ ಟೀಚರು ನನಗೆ ಟೀಚರ್ ಮಾಡಿದರು. ನನಗೆ 1ನೇ ಕ್ಲಾಸು 2ನೇ ಕ್ಲಾಸ್ ಮಕ್ಕಳಿಗೆ ಪಾಠ ಹೇಳ್ಕೊಡಕ್ಕೆ ಹೇಳ್ತಾರೆ. ನಾನು ಆವಾಗಲೇ 3ನೇ ಕ್ಲಾಸ್ 4ನೇ ಕ್ಲಾಸ್ ಇದ್ದಾಗಲೇ ವೇಸ್ಟ್ ಆಗಿಬಿಟ್ಟೆ. 4 ಮೂಲೆಯಲ್ಲಿ 4 ಕ್ಲಾಸ್ ಇರ್ತಾ ಇತ್ತು. ಒಂದು ಕ್ಲಾಸ್ಗೆ ನಾನೇ ಮೇಸ್ಟ್. 1ನೇ ಕ್ಲಾಸ್ 2ನೇ ಕ್ಲಾಸ್ಗೆ ನೀವು ಪಾಠ ಮಾಡ್ಕೊಡೋದು ಅಂತ ಹೇಳೋದು. ನಮಗೆ ಹೇಗಿರ್ತಾ ಇತ್ತು ಅಂದರೆ, ಶಾಲೆ 1ನೇ ಕೊಠಡಿನಲ್ಲಿ ಇರ್ತಾ ಇದ್ದು. ನಾವು 1ನೇ ಕ್ಲಾಸ್ 2ನೇ ಕ್ಲಾಸ್ ಇದ್ದಾಗ ನಮ್ಗೆ 4ನೇ ಕ್ಲಾಸಿನ ಪದ್ಯಗಳು ಬರ್ತಾ ಇತ್ತು. ಯಾಕಂದ್ರೆ ಎಲ್ಲರೂ ಒಟ್ಟಿಗಾಡ್ತಾ ಇದ್ರು, ಎಲ್ಲ ಒಟ್ಟಿಗಾಡ್ತಾ ಇದ್ರಿಂದ ಎಷ್ಟು ಸಂತೋಷ ಇರ್ತಾ ಇತ್ತು ಅಂದರೆ ಅಷ್ಟು ಸಂತೋಷ ಇರ್ತಾ ಇತ್ತು. ಹಾಗೆ ಓದ್ಕೊಂಡು ಬರ್ಬೇಕಾದ್ರೆ ನಾವು ಇಲ್ಲಿ ಮಿಡ್ಲ್ ಸ್ಕೂಲಿಂದ 4 ಜನ ಹೋದ್ವಿ. 4 ಜನ ಹೋದರೆ ಕೊನೆಗೆ ಹೈಸ್ಕೂಲಲ್ಲಿ ಆವಾಗ 7th ವರೆಗೂ ಇದ್ದಿದ್ದು. ಹೈಸ್ಕೂಲಲ್ಲಿ ನಾನು ಒಬ್ಬನೇ ಪಾಸ್ ಆಗಿದ್ದು, ಉಳಿದವ್ರು ಯಾರೂ ಬೇರೆ ನನ್ನ ಸ್ನೇಹಿತರು ಬರಲಿಲ್ಲ. ಅದಕ್ಕೆ ನನಗೆ ಒಂದೊಂದು ಸಲ ಅನಿಸ್ತದೆ, ಈಗ ನಾವು ಅವ್ರಿಗೆ ಹೋಲಿಕೆ ಮಾಡಿದಾಗ ನಾವು ಎಲ್ಲ ಒಂದು ಹೆಜ್ಜೆ ಮುಂದೆ ಇದ್ದೀವಿ, ಆಯಿತಾ. ಅದಕ್ಕೋಸ್ಕರ ಇದು ವಿದ್ಯಾಭ್ಯಾಸ ಅನ್ನೋದು ಬಹಳ ಮುಖ್ಯ ಅಂತ ನಾನು ಒತ್ತಿ ಬಹಳ ಸಲ ಹೇಳ್ತೀನಿ. ಈ ವಿದ್ಯೆ ಈಗಿನ ಒಂದು ಶತಮಾನ, ಈಗಿನ ಒಂದು ಕಾಲಮಾನಕ್ಕೆ ವಿದ್ಯೆ ಇಲ್ಲದೆ ಅಂದರೆ ಬಹಳ ಕಷ್ಟ. ಅಂದರೆ ಎಲ್ಲ ವಿದ್ಯೆ ಮಾಡಿದರೆ ವ್ಯವಸಾಯ ಮಾಡೋದು ಹೇಗೆ? ಮತ್ತು ವಿದ್ಯಾವಂತರು ಕೂಡ ವ್ಯವಸಾಯ ಮಾಡುವಂಥ ಪದ್ಧತಿನೇ ಬೇರೆ ಇದೆ. ನಮ್ಮ ಸ್ನೇಹಿತರು ಕೆಲವರು ಇದ್ದಾರೆ, ವಿದ್ಯಾವಂತರು ಇದ್ದಾರೆ, ಅವರು ಅಗ್ರಿಕಲ್ಚರ್ ಸೈಂಟಿಸ್ಟ್ ಥರ ಇದ್ದಾರೆ. ಯಾವ ಥರ ಮಾಡಬೇಕು ಅನ್ನೋದು ಅವರು ಒಂದು ಪರಿಕಲ್ಪನೆ ಬೇರೆ ಇರ್ತದೆ. ಆದ್ದರಿಂದ ವಿದ್ಯೆ ಇಲ್ಲದಿದ್ದರೆ ಈಗಿನ ಕಾಲಕ್ಕೆ ಬಹಳ ಕಷ್ಟ. ಇದನ್ನು ಪೋಷಕರು ಅರ್ಥ ಮಾಡ್ಕೋಬೇಕು. ಪೋಷಕರು ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳು ಓದಲಿ, ನಮ್ಮ ಮಕ್ಕಳು ಕೂಲಿಗೆ ಹೋಗೋದಲ್ಲ ಅಂತ ಮಾಡಬಾರ್ದು. ಎಲ್ಲರೂ ವಿದ್ಯೆ ಇದ್ದರೆ ಯಾವುದೋ ಒಂದು ಕೆಲಸ ಆಗುತ್ತೆ. ಸರ್ಕಾರಿ ನೌಕರಿನೇ ಹೋದ್ರೆ ವಿದ್ಯೆ ಅಂತಲ್ಲ, ಎಲ್ಲ ಅದಕ್ಕೋಸ್ಕರನೇ ಅಲ್ಲ. ನಮ್ಮ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ.